ನಮಸ್ಕಾರ. ಗೂಗಲ್ ಐಒ 25 ರ ಕೆಲವು ಮುಖ್ಯ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ ಇವತ್ತು. ಸರಿನಾ? ನಮಸ್ಕಾರ. ಹೌದು, ಖಂಡಿತ. ಮುಖ್ಯವಾಗಿ ಎಐ ಕಡೆ ಗಮನ ಹರಿಸೋಣ ಅನ್ಸುತ್ತೆ. ಹೌದು. ಎಐ ಹೇಗೆ ಕೇವಲ ಒಂದು ಟೂಲ್ ಆಗಿ ಉಳಿಯದೆ ಏನೋ ಒಂಥರ ನಮ್ಮ ಜೊತೆಗಾರನ ತರಹ ಆಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಕರೆಕ್ಟ್. ಗೂಗಲ್ನ ಐಒ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ಪಷ್ಟ ಸೂಚನೆಗಳಿದ್ವು. ನಮ್ಮ ಇವತ್ತಿನ ಚರ್ಚೆಗೆ ಅದೇ ವಿಡಿಯೋದ ಕೆಲವು ಭಾಗಗಳೇ ಆಧಾರ. ಇದರ ಮುಖ್ಯ ಉದ್ದೇಶ ಅಂದ್ರೆ ಈ ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಈ ಸಲದ ಐಒನಲ್ಲಿ ಎಐ ರಿಸರ್ಚ್ ಹೇಗೆ ನಿಜವಾದ ಪ್ರಾಡಕ್ಟ್ಸ್ ಆಗ್ತಿದೆ ಅನ್ನೋದು ಚೆನ್ನಾಗಿ ಗೊತ್ತಾಯ್ತು. ಹಾಗಾದ್ರೆ ಮೊದಲಿಗೆ ಜೆಮಿನಿ 2.5 ಪ್ರೋದಿಂದ ಶುರು ಮಾಡೋಣ. ಶ್ಯೂರ್. ಇದರ ಕೆಪಾಸಿಟಿ ಆಕ್ಚುಲಿ ಕೋಡಿಂಗಲ್ಲಿ ಅಂದ್ರೆ ಬರೀ ಒಂದು ಡ್ರಾಯಿಂಗ್ನಿಂದ ಪೂರ್ತಿ ವೆಬ್ ಅಪ್ಲಿಕೇಶನ್ ಮಾಡೋದು. ಇದು ದೊಡ್ಡ ವಿಷಯ ಅಲ್ವಾ? ಖಂಡಿತ. ಇದು ಸುಮ್ಮನೆ ಟೆಕ್ನಿಕಲ್ ಶೋ ಆಫ್ ಅಲ್ಲ. ಇದರ ಅರ್ಥ ಮುಂದೆ ವೆಬ್ ಡೆವಲಪ್ಮೆಂಟ್ ಎಲ್ಲ ಇನ್ನೂ ಸುಲಭ ಆಗಬಹುದು. ಇದರ ಹಿಂದೆ ಡೀಪ್ ಥಿಂಕ್ ಅಂತ ಹೊಸ ಮೋಡ್ ಇದೆ ಗೊತ್ತಾ? ಅದು ತುಂಬಾ ಅಡ್ವಾನ್ಸ್ಡ್ ರೀಸನಿಂಗ್ ಬಳಸುತ್ತೆ. ಓಕೆ, ಡೀಪ್ ಥಿಂಕ್. ಹೌದು. ಆಮೇಲೆ LearnLM ಸೇರ್ಸಿರೋದ್ರಿಂದ ಇದು ಕಲಿಕೆಗೂ ಹೆಲ್ಪ್ ಮಾಡುತ್ತೆ. ಆ ಪ್ಯಾಂಗೋಲಿನ್ ಉದಾಹರಣೆ ನೋಡ್ವಿ ಅಲ್ವಾ? ವಾಯ್ಸ್ ರೆಕಗ್ನಿಷನ್, ರೆಸ್ಪಾನ್ಸ್ ಎಲ್ಲ ಎಷ್ಟು ನ್ಯಾಚುರಲ್ ಆಗಿದೆ. ಹೌದು, ತುಂಬಾನೇ ಸಹಜವಾಗಿದೆ. ಆದ್ರೆ ಈ ಡ್ರಾಯಿಂಗ್ ಇಂದ ಆಪ್ ಮಾಡೋದು, ಇದು ನಿಜವಾದ ಪ್ರಾಜೆಕ್ಟ್ಗಳಿಗೆ ಈಗ್ಲೇ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ? ಸದ್ಯಕ್ಕೆ ಇದು ಆರಂಭ ಇರ್ಬೋದು. ಆದ್ರೆ ಎಐ ಎಲ್ಲಿಗೆ ಹೋಗ್ತಿದೆ ಅನ್ನೋದನ್ನ ತೋಲ್ಸುತ್ತೆ. ಅಂದ್ರೆ ಕೇವಲ ಮಾಹಿತಿ ಅಲ್ಲ, ಕ್ರಿಯೇಷನ್ ಕಡೆಗೆ. ಎಕ್ಸಾಕ್ಟ್ಲಿ. ಇದು ನಮ್ಮನ್ನ ಮುಂದಿನ ಪಾಯಿಂಟ್ಗೆ ತರುತ್ತೆ. ಎಐ ಹೆಚ್ಚು ಪ್ರೊಆಕ್ಟಿವ್ ಆಗ್ತಿರೋದು. ಹೌದು. ಏಜೆಂಟ್ ಮೋಡ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ಪ್ರಾಜೆಕ್ಟ್ ಮರೀನರ್ ಅಂತ ಇತ್ತು ಅಲ್ವಾ? ಹೌದು. ಈಗದು ಕ್ರೋಮ್, ಸರ್ಚ್, ಜೆಮಿನೈ ಎಲ್ಲಾದ್ರಲ್ಲೂ ಕೆಲಸ ಮಾಡಿ ಆಸ್ಟಿನಲ್ಲಿ ಅಪಾರ್ಟ್ಮೆಂಟ್ ಹುಡುಕೋ ತರಹದ ದೊಡ್ಡ ಕೆಲಸಗಳನ್ನು ಮಾಡುತ್ತೆ. ಕರೆಕ್ಟ್. ಇಲ್ಲಿ ಎಐ ಬರೀ ನಾವು ಹೇಳಿದ್ದನ್ನ ಕೇಳೋದಲ್ಲ. ಒಂದು ಗೋಲ್ ರೀಚ್ ಆಗೋಕೆ ಅದೇ ಪ್ಲಾನ್ ಮಾಡಿ ಹಲವು ಸ್ಟೆಪ್ಸ್ ತಾನೇ ಮಾಡುತ್ತೆ. ಅದನ್ನೇ ಪ್ರೊಆಕ್ಟಿವ್ ಅನ್ನೋದು. ಹೌದು. ಆದ್ರೆ ಈ ಪವರ್ ಜೊತೆ ಯೂಸರ್ ಕಂಟ್ರೋಲ್, ಟ್ರಾನ್ಸ್ಪರೆನ್ಸಿ ಮುಖ್ಯ ಅಂತ ಗೂಗಲ್ ಕೂಡ ಹೇಳಿದೆ. ಇದೇ ತರಹದ ಪರ್ಸನಲೈಸ್ಡ್ ಸ್ಮಾರ್ಟ್ ರಿಪ್ಲೈಸ್ನಲ್ಲೂ ಇದೆ. ನಮ್ಮ ಬರವಣಿಗೆ ಸ್ಟೈಲ್ ಕಲಿತು ನಮ್ಮ ಧ್ವನಿಯಲ್ಲೇ ಉತ್ತರ ಸಜೆಸ್ಟ್ ಮಾಡುತ್ತೆ. ಯೂಟಾ ಟ್ರಿಪ್ ಇಮೇಲ್ ಎಕ್ಸಾಂಪಲ್ ಇತ್ತಲ್ಲ? ಹೌದು. ಇದು ಹೆಲ್ಪ್ಫುಲ್ ಇರ್ಬೋದು. ಆದ್ರೆ ನಮ್ಮ ಪರ್ಸನಲ್ ಸ್ಟೈಲ್ನ ಎಐ ಕಲಿಯೋದು ಸ್ವಲ್ಪ ಚಿಂತೆ ಆಗೋ ವಿಷಯನಾ? ಖಂಡಿತ. ಇದು ಸೂಕ್ಷ್ಮ ವಿಚಾರ. ಯೂಸ್ಫುಲ್ನೆಸ್ ಮತ್ತು ಪ್ರೈವಸಿ ಬ್ಯಾಲೆನ್ಸ್ ಮಾಡೋದು ಮತ್ತೆ ಯೂಸರ್ಗೆ ಕಂಟ್ರೋಲ್ ಕೊಡೋದು ತುಂಬಾ ಮುಖ್ಯ. ಈಗ ಗೂಗಲ್ ಸರ್ಚ್ ಕಡೆ ಬರೋಣ. ಎಐ ಓವರ್ವ್ಯೂಸ್ ಈಗಾಗಲೇ 10% ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದೆ ಅಂತ. ಹೌದು, ಕೇಳಲೆ. ಹೊಸ ಎಐ ಮೋಡ್ ಅಂತ ಬರ್ತಿದೆ ಅಲ್ವಾ? US ನಲ್ಲಿ ಮೊದಲು. ಇದು ಸರ್ಚ್ ಎಕ್ಸ್ಪೀರಿಯನ್ಸ್ ಅನ್ನೇ ಪೂರ್ತಿ ಬದಲಾಯಿಸುತ್ತೆ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಬೇರೆ? ಇದು ಬರೀ ಲಿಂಕ್ಸ್ ಕೊಡೋದಲ್ಲ, ಕಾಂಪ್ಲೆಕ್ಸ್ ಪ್ರಶ್ನೆಗಳಿಗೆ. ಅಂದ್ರೆ ಇಬ್ರು ಸ್ಪೋರ್ಟ್ಸ್ ಪರ್ಸನ್ ಹೋಲಿಕೆ ಇರ್ಬೋದು, ಫೈನಾನ್ಸ್ ಡೇಟಾ ಅನಾಲಿಸಿಸ್ ಇರ್ಬೋದು. ಓಕೆ. ಅದಕ್ಕೆ ಉತ್ತರಗಳನ್ನ ಒಟ್ಟುಗೂಡಿಸಿ ಡೇಟಾವನ್ನ ಗ್ರಾಫ್ಸ್ ತರ ತೋರಿಸ್ಕೊಡತ್ತೆ. ಆಹಾ. ಅಂದ್ರೆ ಬರೀ ಇನ್ಫಾರ್ಮೇಶನ್ ಹುಡುಕೋ ಬದಲು ನಾವು ಇಂಟೆಲಿಜೆನ್ಸ್ ಪಡಿತಿದ್ವಿ. ಕ್ಯಾಮ್ರಾ ಯೂಸ್ ಮಾಡಿ ರಿಯಲ್ ಟೈಮ್ ಸರ್ಚ್, ಏಜೆಂಟ್ ಮೋಡಿಂದ ಟಿಕೆಟ್ ಬುಕಿಂಗ್ ಕೂಡ ಸರ್ಚ್ನಲ್ಲೇ ಆಗತ್ತೆ ಮುಂದೆ. ಆದ್ರೆ ಈ ಎಐ ಕೊಡೋ ಉತ್ತರಗಳು ಎಷ್ಟು ಸರಿ ಇರುತ್ತೆ? ತಪ್ಪು ಮಾಹಿತಿ ರಿಸ್ಕ್ ಇಲ್ವಾ? ರಿಸ್ಕ್ ಖಂಡಿತ ಇದೆ. ಅದಕ್ಕೆ ಎಐ ಓವರ್ವ್ಯೂಸ್ನಲ್ಲಿ ಸೋರ್ಸ್ಗೆ ಲಿಂಕ್ ಕೊಡ್ತಾರೆ. ಎಐ ಮೋಡ್ ಡೆವಲಪ್ ಆದಾಗೆ ಅಕ್ಯುರಸಿ, ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಗೂಗಲ್ಗೆ ದೊಡ್ಡ ಚಾಲೆಂಜ್. ನಿಜ. ಮುಂದೆ ಪ್ರಾಜೆಕ್ಟ್ ಆಸ್ಟ್ರಾ, ಅದರಲ್ಲಿ ವಾಯ್ಸ್, ಮೆಮರಿ, ಕಂಪ್ಯೂಟರ್ ಕಂಟ್ರೋಲ್ ಎಲ್ಲ ಒಟ್ಟಿಗೆ ಬರ್ತಿದೆ. ಮಲ್ಟಿಮೋಡಲ್ ಅಲ್ವಾ? ಹೌದು, ಮಲ್ಟಿಮೋಡಲ್ ಇಂಟಿಗ್ರೇಷನ್. ಜೆಮಿನೈ ಲೈವ್ನಲ್ಲಿ ಕ್ಯಾಮೆರಾ, ಸ್ಕ್ರೀನ್ ಶೇರಿಂಗ್ ಎಲ್ಲ ಇದೆ. ಆಮೇಲೆ ಇಮ್ಯಾಜಿನ್ 4 ಇಮೇಜ್ಗೆ, VO3 ವಿಡಿಯೋಗೆ, ಧ್ವನಿ ಜೊತೆಗೆ ವಿಡಿಯೋ. ಹೌದು. ಇದು ಮಲ್ಟಿಮೋಡಲ್ ಎಐ ಅಸಿಸ್ಟೆಂಟ್ ಹೇಗಿರುತ್ತೆ ಅನ್ನೋದ್ರ ಚಿತ್ರಣ. ಅಸಿಸ್ಟೆಂಟ್ ಮಾತಾಡೋದು ಮಾತ್ರವಲ್ಲ, ನೋಡುತ್ತೆ, ಕೇಳುತ್ತೆ, ನೆನ್ಪಿಟ್ಕೊಳ್ಳುತ್ತೆ, ಸ್ಕ್ರೀನ್ನಲ್ಲೂ ಕೆಲಸ ಮಾಡುತ್ತೆ. ಸಿಂಥೈಡಿ ಬಗ್ಗೆನೂ ಹೇಳಿದ್ರು, ಎಐ ಜನರೇಟೆಡ್ ಕಂಟೆಂಟ್ ಗುರ್ತಿಸೋಕೆ. ಅದು ತುಂಬಾ ಮುಖ್ಯ. ಈ ಪವರ್ನ ಜವಾಬ್ದಾರಿಯಿಂದ ಬಳಸೋಕೆ ಸಿಂಥೈಡಿ ತರಹದ ಟೂಲ್ಸ್ ಬೇಕೇ ಬೇಕು. ಕೊನೆಗೆ ಆಂಡ್ರಾಯ್ಡ್ XR ಪ್ಲಾಟ್ಫಾರ್ಮ್ ಮತ್ತೆ ಆ ಕನ್ನಡಕಗಳು, ಜೆಂಟಲ್ ಮಾನ್ಸ್ಟರ್, ವಾರ್ಬಿ ಪಾರ್ಕರ್ ಜೊತೆ. ಹೌದು, XR ಗ್ಲಾಸಸ್. ಕನ್ನಡಕದಿಂದಲೇ ಜೆಮಿನಿ ಜೊತೆ ಮಾತಾಡೋದು, ಕಾಫಿ ಶಾಪಲ್ಲಿ ದಾರಿ ಕೇಳೋದು. ಇದು ಫ್ಯೂಚರ್ ಹೀಗೆ ಇರುತ್ತಾ ಏನೋ? ಖಂಡಿತ. XR ಅಂದ್ರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ. ಈ ಎಲ್ಲ ಎಐ ಕೇಪಬಿಲಿಟಿಗಳನ್ನ ಅನುಭವಿಸೋಕೆ ಒಂದು ಹೊಸ ಇಮ್ಮರ್ಸಿವ್ ದಾರಿ ಕೊಡುತ್ತೆ. ಮಾಹಿತಿ ನಮ್ಮ ಸುತ್ತಲಿನ ಪ್ರಪಂಚದ ಜೊತೆ ಒಂಥರ ಸಹಜವಾಗಿ ಬೆರೆತು ಹೋಗುತ್ತೆ.
ಒಟ್ಟಾರೆಯಾಗಿ ನೋಡಿದ್ರೆ ಗೂಗಲ್ I/O 25ರಲ್ಲಿ AI ಇನ್ನೂ ಪರ್ಸನಲ್, ಪ್ರೊಆಕ್ಟಿವ್, ಮಲ್ಟಿ ಕೇಪಬಲ್ ಆಗ್ತಾ ನಮ್ಮ ಡಿಜಿಟಲ್ ಲೈಫ್ನ ಒಂದು ಭಾಗ ಆಗ್ತಿರೋದು ಕಾಣಿಸ್ತಾ ಇದೆ. ಇದರ ಸಾಧ್ಯತೆಗಳು ನಿಜಕ್ಕೂ ದೊಡ್ಡದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. AI ಏಜೆಂಟ್ಗಳು ನಮಗಾಗಿ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಕೆಲ್ಸಗಳನ್ನ ಮಾಡೋಕ್ ಶುರು ಮಾಡಿದಾಗ ನಮ್ಮ ಮಾತುಕತೆ, ಭಾಷೆ, ಮೀಡಿಯಾ, 2D ಇಂದ 3D, ರಿಯಾಲಿಟಿ, XR ಎಲ್ಲವನ್ನೂ ದಾಟುತ್ತಿರುವಾಗ ಇದು ನಾವು ಒಬ್ರಿಗೊಬ್ರು ಹೇಗೆ ಕೆಲ್ಸ ಮಾಡ್ತೀವಿ, ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋ ರೀತಿ ನೀತಿಯನ್ನ ಮುಂದೆ ಹೇಗೆ ಬದಲಾಯಿಸಬಹುದು ಯೋಚಿಸಬೇಕಾದ ವಿಷಯ ಅಲ್ವಾ?